ಒಂದು ಊರಿನಲ್ಲಿ ಕೆಂಪನೆಯ ಬಿಸಿಲು ಕಳೆದು ಹೋಗಿ ತಣ್ಣನೆಯ ಗಾಳಿಯಿಂದ ಆಷಾಢ ಮಾಸ ಆಗಲೇ ಪ್ರವೇಶಿಸುತ್ತಾ ಇರುವ ದಿನಗಳದು. ಒಂದು ದಿನ ಬೆಳಿಗ್ಗೆ ಪ್ರಸಾದ್ ಹಾಲಲ್ಲಿ ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ರಮೇಶ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಆಫೀಸ್ ಕೆಲಸ ಮಾಡ್ಕೋತಾ ಇರ್ತಾನೆ. ಅಡಿಗೆ ಮನೆಯೊಳಗಿಂದ ಬಿಸಿ ಬಿಸಿ ಫಿಲ್ಟರ್ ಕಾಫಿ ವಾಸನೆ ಬರ್ತಾ ಇರುತ್ತೆ. ಶಾರದಾ ಕೈಯಲ್ಲಿ 2 ಕಾಫಿ ಕಪ್ ಜೊತೆ ಹಾಲ್ಗೆ ಬರ್ತಾಳೆ. ಏನು ಅಂದ್ರೆ ಪೇಪರ್ ಅಲ್ಲಿ ವಾರ್ತೆಗಳು ಬಿಟ್ಟು ಇನ್ನೇನು ಕಾಣಿಸ್ತಾ ಇಲ್ವಾ ನಿಮಗೆ? ಸ್ವಲ್ಪ ಪ್ರಕಟಣೆಗಳ ಕಡೆ ಕೂಡ ನೋಡಬಹುದಲ್ಲ. ಪ್ರಕಟಣೆ ಕಡೆ ನೋಡಿದ್ರೆ ನನ್ BP ಹೆಚ್ಚಾಗುತ್ತೆ ಶಾರಾ. ಎಲ್ಲಿ ನೋಡಿದ್ರು ಆಷಾಢ ಸೇಲು, ಗ್ರ್ಯಾಂಡ್ ಆಷಾಢ ಮಾಸದ ಆಫರ್ಗಳೇ ಇರುತ್ತೆ. ಇದನ್ನ ನೋಡಿದ್ರೆ ಎಲ್ಲಿ ನಿನಗೆ ಶಾಪಿಂಗ್ ಹುಚ್ಚು ಹಿಡಿಸುತ್ತೋ ಅಂತ ನನಗ್ ಭಯವಾಗ್ತಾ ಇದೆ. ಭಯಪಟ್ರೆ ಹೇಗೆ ರೀ? ಆಷಾಢ ಅಂದ್ರೆ ಹೆಣ್ಣು ಮಕ್ಕಳ ಹಬ್ಬ. ಮೇಲಾಗಿ ನಮ್ಮ ಅನಾಮಿಕಾ ಸೊಸೆಯಾಗಿ ಬಂದು 6 ತಿಂಗಳಾಗ್ತಾ ಇದೆ. ಇದು ಅವಳ ಮೊದಲ ಆಷಾಢ. ಅಮ್ಮ, ಶಾಸ್ತ್ರಗಳ ಪ್ರಕಾರ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆಯರು ಒಂದೇ ಹೊಸಲು ತುಳಿಯಬಾರದು, ಅಂದ್ರೆ ದೂರವಾಗಿರ್ಬೇಕು. ನೀವೇನೋ ಹಬ್ಬ ಅಂತ ಇದ್ದೀರಾ? ಏ ಸನ್ಯಾಸಿ, ಆ ರೂಲ್ಸ್ ಎಲ್ಲ ಹಳೆ ಕಾಲದ ಕಣೋ. ಆಗಿನ ಕಾಲದಲ್ಲಿ ರವಾನಾ ಸೌಕರ್ಯ ಸರಿಯಾಗಿರದೆ ವ್ಯವಸಾಯದ ಕೆಲಸಗಳು ಇರುತ್ತೆ ಅಂತ ಹಾಗಿಟ್ರು. ಈಗ ನಾವಿಬ್ರು ಮನೇಲೆ ಇರ್ತಾ ಇದೀವಲ್ಲ, ದೂರವಾಗಿದ್ದೇನ್ ಲಾಭ? ಮೇಲಾಗಿ ದೂರವಾಗಿದ್ರೆ ಈ ಬೈ 1 get 1 ಆಫರ್ ಎಲ್ಲ ಯಾರು ಉಪಯೋಗಿಸ್ತಾರೆ? ಆಗಲೇ ಅನಾಮಿಕಾ ಹಾಲ್ಗೆ ಬರ್ತಾಳೆ. ಅತ್ತೆ, ನೀವ್ ಹೇಳಿದ್ದು 100% ಕರೆಕ್ಟು. ಆನ್ಲೈನ್ ನಲ್ಲಿ ನೋಡಿದೆ, ನಮ್ಮ ಪಕ್ಕದ ಬೀದಿಯಲ್ಲಿರುವ ಸತ್ಯಭಾಮ ಸ್ಯಾರೀಸ್ ಅವರು 50% ಡಿಸ್ಕೌಂಟ್ ಇಟ್ಟಿದ್ದಾರೆ. ನಾವು ಈ ದಿನ ತಪ್ಪದೆ ಶಾಪಿಂಗ್ಗೆ ಹೋಗ್ಬೇಕು. ಅಮ್ಮ ಅನಾಮಿಕಾ, ಆ 50% ಆಫರ್ ಅನ್ನೋದು ಅವರ ರೇಟುಗಳು ಡಬಲ್ ಮಾಡಿ ಅದರಲ್ಲಿ ಅರ್ಧ ಕೊಡ್ತಾರಮ್ಮ. ಅದು ನಿಜಕ್ಕೂ ಆಫರೇ ಅಲ್ಲ, ನನ್ನ ಜೇಬಿಗೆ ಕನ್ನ. ಅಯ್ಯೋ ಮಾವಯ್ಯ, ನೀವೇನಕ್ಕೆ ಗಾಬರಿ ಆಗ್ತೀರಾ? ಈ ದಿನ ನಾನು ರಮೇಶನ ಕ್ರೆಡಿಟ್ ಕಾರ್ಡ್ ಉಪಯೋಗಿಸ್ತೀನಿ. ಹೌದಾ ರಮೇಶ್? ನನ್ನ ಕಾರ್ಡ್ಗೆ ಆಗ್ಲೇ ಗ್ರಹಣ ಹಿಡಿದಿದೆ ಅನಾಮಿಕಾ. ಲಾಸ್ಟ್ ಮಂತ್ EMI ಕಟ್ಟೋದಕ್ಕೆ ಸರಿ ಹೋಗಿದೆ. ನನ್ನ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ನಿಲ್ಲು. ನೀವಿಬ್ರು ಅಳಬೇಡಿ. ನೀವೆಷ್ಟು ಬಡ್ಕೊಂಡ್ರು ಈ ದಿನ ನಾನು ನನ್ ಸೊಸೆ ಶಾಪಿಂಗಿಗೆ ಹೋಗೋದು ಖಾಯಂ. ಅನಾಮಿಕಾ, ನೀನು ಬೇಗ ರೆಡಿ ಆಗಮ್ಮ. ನಾವು ಈ ಆಟೋದರ ಹತ್ರ ಹೊಡೆದಾಡ್ಕೊಳ್ಳೋದಕ್ಕಿಂತ ಪ್ರಶಾಂತವಾಗಿ ಕ್ಯಾಬ್ ಬುಕ್ ಮಾಡ್ಕೊಳ್ಳೋಣ. ಓಕೆ ಅತ್ತೆ, ಜಸ್ಟ್ 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ತೀನಿ. ರಮೇಶು, ಆಷಾಢದಲ್ಲೇ ಅತ್ತೆ ಸೊಸೆಯರು ದೂರವಾಗಿದ್ರೆ ಒಳ್ಳೇದು ಅಂತ ಸುಮ್ನೆ ಅಂದಿಲ್ಲ ಕಣೋ. ಅವರಿಬ್ರು ಸೇರಿದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಏನಾಗುತ್ತೋ ಹಳೆ ಕಾಲದವ್ರಿಗೆ ಆಗ್ಲೇ ಗೊತ್ತು. ಅದಕ್ಕೆ ಆಚಾರ ಇಟ್ರು. ನಿಜನೇ ಅಪ್ಪ, ಈಗ ಅವರನ್ನು ನಿಲ್ಲಿಸುವ ಧೈರ್ಯ ನಮಗಿಲ್ಲ. ಭಗವಂತ, ಆ ಶಾಪ್ ಅವರು ಡಿಸ್ಕೌಂಟ್ ಹೆಸರಲ್ಲಿ ಇವರಿಗೆ ಹಳೆ ಸರಕನ್ನು ತಲೆ ಕಟ್ಟಬೇಕು ಅನ್ನೋದು ಹೊರತು ನಾವೇನು ಮಾಡಕ್ಕಾಗಲ್ಲ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗಲೇ ಇಬ್ಬರು ಅಂದವಾಗಿ ತಯಾರಾಗಿ ಕ್ಯಾಬ್ ಹತ್ತಿ ಕೂತ್ಕೋತಾರೆ. ದಾರಿಯಲ್ಲಿ ಟ್ರಾಫಿಕ್ ಹೆಚ್ಚಾಗಿದ್ದಿರೋದ್ರಿಂದ ಅವರ ಮಧ್ಯ ಮಾತು ಶುರುವಾಗುತ್ತೆ. ಅತ್ತೆ, ನಾನು ನಿನ್ನೆ ಆನ್ಲೈನ್ ನಲ್ಲಿ ಕೆಲವು ಪೇಸ್ಟಲ್ ಶೇಡ್ ಸೀರೆಗಳು ನೋಡಿದೆ, ತುಂಬಾ ಚೆನ್ನಾಗಿದೆ. ಈ ಸಲ ಲೈಟ್ ಕಲರ್ಸ್ ತಗೊಳ್ಳೋಣ. ಪೇಸ್ಟಲ್ ಶೇಡ್ ಅಂದ್ರೆ ಏನೇ? ಆ ಮಾಸಿ ಹೋದ ಬಣ್ಣಗಳ? ಅಬ್ಬಾ, ನನಗಂತೂ ಬ್ರೈಟ್ ಕಲರ್ ಅಂದ್ರೆ ಇಷ್ಟ. ಕೆಂಪನೆಯ ಟೊಮೊಟೊ ಬಣ್ಣದ ಸೀರೆ, ಇಲ್ಲ ಅಂದ್ರೆ ಕನಕಾಂಬರ ಬಣ್ಣದ ಸೀರೆ ಉಟ್ಕೊಂಡ್ರೆ ಆ ಕಳೆನೆಯೇ ಬೇರೆ. ಅಬ್ಬೋ, ಟೊಮೊಟೊ ಕಲರ? ಅತ್ತೆ, ಆ ಕಲರ್ ಉಟ್ಕೊಂಡ್ರೆ ಜನಗಳು ನಮ್ಮನ್ನು ನೋಡಿ ಟ್ರಾಫಿಕ್ ಸಿಗ್ನಲ್ ಅನ್ಕೋತಾರೆ. ನಿನಗೊಂದು ನಮಸ್ಕಾರ ಕಡೆ. ಸರಿ, ಯಾರಿಗೆ ಇಷ್ಟ ಬಂದಿದ್ದೋ ಅವ್ರು ತಗೊಳ್ಳೋಣ. ಮೊದ್ಲು ಸತ್ಯಭಾಮ ಸ್ಯಾರಿಗೆ ಹೋಗೋ. ಹಾಗೆ ಅಂದುಕೊಳ್ಳುತ್ತಾ ಒಂದು ದೊಡ್ಡ ಶಾಪ್ಗೆ ಸೇರಿಕೊಳ್ಳುತ್ತಾರೆ. ಒಳಗಡೆ ಎಲ್ಲ ಕಸ್ಟಮರ್ಸ್ ಇಂದ ಕಿಟಕಿಟ ಅಂತ ಇರುತ್ತೆ. ಶಾರದಾ ಅನಾಮಿಕಾ ಒಂದು ಕೌಂಟರ್ ಹತ್ರ ಕೂತಿರ್ತಾರೆ. ಅವ್ರ ಮುಂದೆ ಒಬ್ಬ ಸೇಲ್ಸ್ ಮನ್ ಸೀರೆಗಳು ಹಾಕಲಿಕ್ಕೆ ಸಿದ್ಧವಾಗಿರ್ತಾನೆ. ನಮಸ್ಕಾರ ಮೇಡಮ್, ಆಷಾಢಂ ಸ್ಪೆಷಲ್ ಕಲೆಕ್ಷನ್ ಬೇಕಾ? ಯಾವ ರೇಟಲ್ಲಿ ತೋರ್ಸು ಅಂತೀರಾ? ಕಾಂಚೀಪುರಂ, ಧರ್ಮಾವರ, ಮುಪ್ಪಾಡ, ಕುಪ್ಪಂ. ನಿಲ್ಸಪ್ಪ, ಊರುಗಳ ಹೆಸರೆಲ್ಲ ಒಂದೇ ಸಲ ಹೇಳಿ ಸಾಯ್ಬೇಡ. ಮೊದ್ಲು ನನ್ಗೊಂದು ಒಳ್ಳೆ ಕನಕಾಂಬರ ಬಣ್ಣದಲ್ಲಿ ಅಂಚಿಗೆ ಮಾವಿನಕಾಯಿ ಇರುವ ರೇಷ್ಮೆ ಸೀರೆ ತೋರ್ಸು. ನನ್ಗೊಂದು ಲೈಟ್ ಲ್ಯಾವೆಂಡರ್ ಕಲರ್ ಅಲ್ಲಿ ಪ್ಲೇನ್ ಜಾರ್ಜೆಟ್ ಸೀರೆ, ಮೇಲೆ ಸಿಲ್ವರ್ ಜರಿ ವರ್ಕ್ ಇರೋದು ತೋರ್ಸು ಭಯ್ಯ. ಒಬ್ಬರಿಗೆ 80s ಅಂತ ಟೇಸ್ಟ್, ಇನ್ನೊಬ್ಬರಿಗೆ ಇನ್ಸ್ಟಾಗ್ರಾಮ್ ಟೇಸ್ಟ್. ಇಬ್ಬರಿಗೂ ಒಂದೇ ಸಲ ಹೇಗೆ ತೋರಿಸ್ಲೋ ದೇವ್ರೆ ಎಂದು ಸೇಲ್ಸ್ ಮನ್ ಅಂದುಕೊಂಡು ಶಾರದಾ ಅನಾಮಿಕರ ಜೊತೆ ಹೀಗಂತಾನೆ. ತಗೊಳ್ಳಿ ಮೇಡಮ್, ನೀವು ಕೇಳಿದ ಕನಕಾಂಬರ ಬಣ್ಣದ ಸೀರೆ. ಏನಯ್ಯ, ನಿನ್ಗೆ ಬಣ್ಣದ ಮೇಲೆ ಅವಗಾಹನೆ ಇದೆಯಾ ಇಲ್ವಾ? ಇದು ಕನಕಾಂಬರ ಬಣ್ಣ ಅಲ್ಲ, ಬರದಲ್ಲಿ ಒಣಗಿ ಹೋದ ಕ್ಯಾರೆಟ್ ಬಣ್ಣದ ಆಗಿದೆ. ನನಗ್ ನಿಜಕ್ಕೂ ಇಷ್ಟವಿಲ್ಲ. ನನ್ನ ಲ್ಯಾವೆಂಡರ್ ಕಲರ್ ಸೀರೆ ಇಲ್ಲಿ ಭಯ್ಯ. ಮೇಡಮ್ ತಗೊಳ್ಳಿ, ಇದು ಎಕ್ಸಲೆಂಟ್ ಪೀಸು. ಚಿಚಿ, ಇದು ಲ್ಯಾವೆಂಡರ್ ಏನು ಹಾಸ್ಪಿಟಲ್ ಬೆಡ್ಶೀಟ್ ಕಲರ್ ಆಗಿದೆ. ಮೇಲಾಗಿ ಸಿಲ್ವರ್ ಜರಿ ಏನು ತಗಡಿನ ಡಬ್ಬಕ್ಕೆ ಬಣ್ಣ ಹಾಕಿದ ಹಾಗೆ ಮಿಂಚ್ತಾ ಇದೆ. ಅತ್ತೆ, ಇಲ್ಲಿ ಕಲೆಕ್ಷನ್ ನಿಜಕ್ಕೂ ಚೆನ್ನಾಗಿಲ್ಲ. ಡಿಸೈನ್ಸ್ ಎಲ್ಲ ಔಟ್ಡೇಟೆಡ್ ಆಗಿದೆ. ನಾವು ಬೇರೆ ಶಾಪ್ಗೆ ಹೋಗೋಣ ಬನ್ನಿ. ಹೌದು ಕಣೆ, ಇವನಿಗೆ ಕನಕಾಂಬರ ಬಣ್ಣಕ್ಕೂ ಕ್ಯಾರೆಟ್ ಬಣ್ಣಕ್ಕೂ ಭೇದ ಗೊತ್ತಿಲ್ಲ. ಬಾಬಾ, ಇನ್ನೊಂದ್ ಕಡೆ ಹೋಗೋಣ. ಆ ಸಮಯದಲ್ಲಿ ಸೇಲ್ಸ್ ಮನ್ ಬದುಕಿದೆಯ ಜೀವವೇ ಎಂದು ಅವರಿಗೆ ನಮಸ್ಕಾರ ಹಾಕುತ್ತಾನೆ. ಇನ್ನು ಇಬ್ಬರು ಹೊರಗೆ ಬರುತ್ತಾರೆ.
ಆಗ ಅವರು ಪಕ್ಕದಲ್ಲಿರುವ ಮತ್ತೊಂದು ದೊಡ್ಡ ಶಾಪ್ಗೆ ಹೋಗ್ತಾರೆ. ಅಲ್ಲಿ ಎಸಿ ಗಾಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಈ ಸಲ ಇನ್ನೊಂದು ಸೀನಿಯರ್ ಸೇಲ್ಸ್ಮನ್ ಅವರಿಗೆ ಅಟೆಂಡ್ ಮಾಡ್ತಾನೆ. ಬನ್ನಿ ಮೇಡಮ್, ನಮ್ಮ ಹತ್ರ ಆಷಾಢಕ್ಕೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಇದೆ, ಎಲ್ಲಿಯೂ ಸಿಕ್ಕಲ್ಲ ನಿಮ್ಗೆ. ಎಲ್ರೂ ಎಲ್ಲಿ ಸಿಕ್ಕಲ್ಲ ನಿಮಗೆ ಅಂತ ತಲೆ ಕಟ್ತಾರೆ ಹೊರತು ಮೊದ್ಲು ಆಫರ್ ಇಲ್ಲಿರುವ ಒಳ್ಳೆ ಫ್ಯಾನ್ಸಿ ಸಿಲ್ಕ್ ಸೀರೆ ತೆಗಿ. ಆಫರ್ ಅಲ್ಲಿ ಇದೆ ಅಂದ್ರೆ ಹಳೆ ಈ ಸ್ಟಾಕ್ ಆಗಿ ಹೋಗಿದ್ದು ಹರಿದು ಹೋಗಿದ್ದು ಕೊಡ್ತಾರೇನೋ. ನಮ್ಗೆ ಕಣ್ಣಿದೆ, ಜಾಗ್ರತೆ. ಅಯ್ಯೋ ಇಲ್ಲ ಮೇಡಮ್, ತಗೊಳ್ಳಿ, ಈ ಬ್ಲೂ ಕಲರ್ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಹೌದು ಅತ್ತೆ, ಈ ಡಾರ್ಕ್ ಬ್ಲೂ ನಿಮಗೆ ಚೆನ್ನಾಗಿ ಸೆಟ್ ಆಗತ್ತೆ. ಅಯ್ಯೋ ನಿನ್ ತಲೆ ಕೆಟ್ಟಿದ್ಯೇನೆ, ಈ ವಯಸ್ಸಲ್ಲಿ ಆ ಡಾರ್ಕ್ ಬ್ಲೂ ಉಟ್ಕೊಂಡ್ರೆ ನನ್ನ ನೋಡಿ ಮುದಿ ನವಿಲು ಅಂದ್ಕೋತಾರೆ. ನನಗೆ ಆ ಮಸ್ಟರ್ಡ್ ಎಲ್ಲೋ ಸೀರೆ ತೋರ್ಸಯ್ಯ. ಅಬ್ಬೆ ಅದು ಬೇಡ ಅತ್ತೆ, ಅದು ಬಹಳ ಹಳದಿ ಆಗಿದೆ. ನಿಮ್ ಮುಖ ಅದ್ರಲ್ಲಿ ಒಂದೇ ಆಗಿ ಹೋಗುತ್ತೆ. ಮತ್ತೆ ನಿನ್ಗೇನ್ ಬೇಕೋ ನೋಡ್ಕೋ. ಭಯ್ಯ, ಈ ಆರ್ಗ್ಯಾನಿಕ್ ಸೀರೆಗಳ ರೇಟ್ ಎಷ್ಟು? ಮೇಡಮ್, ಇದು ಲೇಟೆಸ್ಟ್ ಡಿಸೈನರ್ ಪೀಸ್. MRP 8,000, ಆದ್ರೆ ಆಷಾಢಂ ಡಿಸ್ಕೌಂಟ್ ಸೇಲ್ ಅಲ್ಲಿ ನಿಮ್ಗೆ 4,000 ರೂಪಾಯಿಗೆ ಬರುತ್ತೆ. ಈ ಸೀರೆ ನೋಡಿದ್ರೆ ಅಚ್ಚ ನಮ್ಮ ಮನೇಲಿರುವ ಸೊಳ್ಳೆ ಪರ್ದೆ ಹಾಗೆ ತೆಳ್ಳಗೆ ಗಾಳಿಗೆ ಎಗರು ಹೋಗಿದೆ. ಇದಕ್ಕೆ 4,000ನಾ? ಏನು ನಮ್ಮನ್ನ ದೋಚ್ಕೋತಾ ಇದ್ದೀರಾ ಏನೋ? ಅತ್ತಿ, ನೀವು ಸ್ವಲ್ಪ ಮೆಲ್ಲಗೆ ಮಾತಾಡಿ, ಎಲ್ರು ನಮ್ಮನೆ ನೋಡ್ತಾ ಇದ್ದಾರೆ. ಇದು ಆರ್ಗ್ಯಾನ್ಸಾ ಮೆಟೀರಿಯಲ್, ತೆಳ್ಳಗೆ ಇರುತ್ತೆ. ಮತ್ತೆ ಇದು ಟ್ರೆಂಡ್ ಇವಾಗ. ನಾನ್ಸೆನ್ಸ್. ಸೀರೆ ಅಂದ್ರೆ ಉಟ್ಕೊಂಡ್ರೆ ತುಂಬಾಗಿರ್ಬೇಕು ಹೊರತು ಹೀಗೆ ಒಣಗಿ ಹೋದ ಹಪ್ಪಳದಾಗಿರ್ಬೋದು. ಇಲ್ಲಿ ರೇಟ್ ಎಲ್ಲ ಆಕಾಶನ ಸೀರೆಗಳ ಪಾತಾಳದಲ್ಲಿದ್ದ ಹಾಗಿದೆ. ಬಾ ನಮಿಕಾ, ಇಲ್ಲಿ ನಮಗೆ ಸೆಟ್ ಆಗೋ ಹಾಗಿಲ್ಲ. ಮೇಡಮ್, ಒಂದ್ಸಲ ಈ ಕಾಟನ್ ಸೀರೆಗಳು. ಬೇಡಪ್ಪ, ನಿನ್ನ ಕಾಟನು ಬೇಡ, ನನಗ್ ಮುದ್ದು ಬೇಡ, ಬಾರೆ ಎಂದು ಅಂದುಕೊಳ್ಳುತ್ತಾ ಅತ್ತೆ ಸಸ್ಯರು 3ನೇ ಶಾಪ್ಗೆ ಕಾಲಿಡುತ್ತಾರೆ. ಆಗಲೇ 2 ಗಂಟೆಯಾಗಿ ತಿರುಗಿ ಅವರಿಗೆ ಸಹನೆ ನಶಿಸಿರುತ್ತದೆ. ಕಾಲೇನೋ ಎಳಿತಾ ಇರ್ತದೆ, ಆದ್ರೆ ಸೀರೆ ಕೊಂಡ್ಕೊಳ್ಬೇಕು ಅನ್ನುವ ಛಲ ಮಾತ್ರ ಅವರ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತದೆ. ಏನಯ್ಯ, ನಮ್ಮನ್ನ ಇನ್ನೊಂದು ಶಾಪ್ಗೆ ಕಳಿಸಿದ ಹಾಗೆ, ನಮ್ಗೆ ಹಿಡಿಸುವ ಹಾಗೆ ಒಂದು ಒಳ್ಳೆ ಸೀರೆಗಳಿದ್ರೆ ತೆಗಿ, ಇಲ್ಲ ಅಂದ್ರೆ ನಿಮ್ಮ ಓನರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ನೀವು ಕೂತ್ಕೊಳ್ಳಿ ಮೇಡಮ್, ನಿಮ್ಗೆ ಮೊದ್ಲು ತಣ್ಣನೆಯ ಕೂಲ್ ಡ್ರಿಂಕ್ಸ್ ತರಿಸ್ತೀನಿ, ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ತೋರಿಸ್ತೀನಿ. ಆಗ ಕೂಲ್ ಡ್ರಿಂಕ್ಸ್ ಕುಡಿದ ನಂತರ ಅವರಿಗೆ ಸ್ವಲ್ಪ ಉತ್ಸಾಹ ಬರುತ್ತೆ. ಸೇಲ್ಸ್ ಮ್ಯಾನ್ ಒಂದು 10 ಸೀರೆಗಳು ಅವ್ರ ಮುಂದೆ ಹರಡಿಸ್ತಾನೆ. ವಾವ್ ಅತ್ತೆ, ಇಲ್ಲಿ ಕಲೆಕ್ಷನ್ ನಿಜವಾಗಿ ಚೆನ್ನಾಗಿದೆ. ನನಗೆ ಈ ಬೇಬಿ ಪಿಂಕ್ ಕಲರ್ ಕಂಚಿ ಬಾರ್ಡರ್ ಸೀರೆ ತುಂಬಾ ಹಿಡಿಸ್ತು. ಹೌದೇ, ಬಹಳ ಕ್ಲಾಸಿಕ್ ಆಗಿದೆ. ಆದ್ರೆ ಇದನ್ನ ಉಟ್ಕೊಂಡ್ರೆ ನೀನು ಬಹಳ ಸಣ್ಣಗೆ ಕಾಣಿಸ್ತೀಯ. ಅದಕ್ಕೆ ಬದಲು ಈ ಪೀಚ್ ಕಲರ್ ಫ್ಯಾನ್ಸಿ ರೇಷ್ಮೆ ಸೀರೆ ನೋಡು, ನಿನ್ನ ಬಣ್ಣಕ್ಕೆ ಸಖತ್ತಾಗಿದೆ. ನಿಜನೇ ಅತ್ತೆ, ನೀವ್ ಹೇಳಿದ ಪೀಚ್ ಕಲರ್ ಇನ್ನೂ ಚೆನ್ನಾಗಿದೆ, ನಾನು ಅದೇ ತಗೋತೀನಿ. ಮತ್ತೆ ನಿಮ್ಗೆ? ನನಗೆ ಈ ರಾಮ ಗ್ರೀನ್ ಕಲರ್ ಅಲ್ಲಿ ಪಿಂಕ್ ಬಾರ್ಡರ್ ಇರುವ ಕಾಂಚಿಪುರಂ ರೇಷ್ಮೆ ಸೀರೆ ನೋಡೆ. ಅಬ್ಬೋ, ಎಷ್ಟು ಚೆನ್ನಾಗಿದೆ ಅಲ್ವಾ? ಭಾರ ಕೂಡ ಕಡಿಮೆ ಆಗಿದೆ. ಹೌದು ಅತಿ, ನಿಮ್ಮ ಕಣ್ಣಿಗೆ ಕನಕಾಂಬರ ಬಣ್ಣ ಹೋಗಿದ್ದಕ್ಕೆ ಸಂತೋಷ. ಈ ಕಾಂಬಿನೇಷನ್ ನಿಮ್ಗೆ ಪರ್ಫೆಕ್ಟ್ ಸೆಟ್. ಅಯ್ಯ, ಇದ್ರ ರೇಟ್ ಏನು? ಅದು ಪ್ಯೂರ್ ಸಿಲ್ಕ್ ಮೇಡಮ್, ನಿಜವಾದ ದರ 18,000. 50% ಆಫರ್ ಅಲ್ಲಿ ಹೋಗಿ ಒಂದು 9,000ಕ್ಕೆ ಬರುತ್ತೆ. 9,000ನಾ? ಒಂದು ಸೀರೆ 9,000ನಾ? ಏನಿದೆ ಅತ್ತೆ, 18,000ದ ಸೀರೆ ಅರ್ಧಕ್ಕೆ ಬರ್ತಾ ಇದೆ. ಮೇಲಾಗಿ ಮಾವ ಹಿಂಗೆ ಬಿಲ್ ಕಳಿಸ್ತೀವಲ್ಲ. ಆಷಾಢ ಆಫರ್ ಅಲ್ಲಿ ಇದಕ್ಕಿಂತ ಒಳ್ಳೆ ಡೀಲ್ ಸಿಗೋದಿಲ್ಲ, ತಗೊಂಡ್ಬಿಡಿ. ಹೌದು ಕಣೆ, ಅವರ ಪರ್ಸ್ ಎಲ್ಲ ಈ ದಿನನೇ ಖಾಲಿ ಆಗ್ಬೇಕು. ಬೆಳಿಗ್ಗೆ ಪೇಪರ್ ಹೊತ್ತ ದೊಡ್ಡ ಪೋಸ್ ಹೊಡೆದ್ರಲ್ಲ. ಏನಪ್ಪಾ, ಈ 2 ಸೀರೆ ಪ್ಯಾಕ್ ಮಾಡು. ನಿಲ್ಲಿ ಅತ್ತೆ, ನಾನು ಇನ್ನೊಂದೆರಡು ಡೈಲಿ ವೇರ್ ಕ್ರೇಪ್ ಸೀರೆ ಕೂಡ ತಗೋತೀನಿ. ಆಫೀಸ್ಗೆ ಉಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಒಂದೊಂದು 1,000 ರೂಪಾಯಿನೇ. ನೀನ್ ತಗೊಂಡ್ರೆ ನಾನೇಕೆ ತಗೊಳ್ಬಾರ್ದೆ? ನಾನು ಕೂಡ ಗುಡಿಗೆ ಹೋಗೋದಾಗ ಉಟ್ಕೊಳ್ಳೋದಕ್ಕೆ 2 ಕಾಟನ್ ಸೀರೆ ತೆಗಿಯಪ್ಪ. ಹಾಗೆ ಇಬ್ಬರು ಪೈಪೋಟಿ ಇಟ್ಟು ಒಬ್ಬರಿಗೊಬ್ರು ಸಲಹೆ ಕೊಟ್ಕೊಳ್ತಾ, ಒಬ್ಬರು ಮೆಚ್ಚಿದ್ದು ಇನ್ನೊಬ್ರು ತಗೊಳ್ತಾ, ಕಡೆಗೆ ತಲೆ 5 ಸೀರೆ, ಎಲ್ಲ 10 ಸೀರೆ ಸೆಲೆಕ್ಟ್ ಮಾಡ್ತಾರೆ. ಬಿಲ್ ಕೌಂಟರ್ ಹತ್ರ ಬಿಲ್ ನೋಡಿ ಇಬ್ಬರು ಒಬ್ಬರ ಮುಖನೊಬ್ಬರು ನೋಡ್ಕೊಂಡು ಕಿರುನಗೆ ನಗುತ್ತಾರೆ. ಬಿಲ್ಲು 25,000 ಆಯ್ತು ಅತ್ತೆ. ಕಾರ್ಡ್ ಕೊಡ್ತಾ ಇದ್ದೀನಿ, ಕೊಡೆ. ರಮೇಶ್ ಅವನಿಗೆ ಫೋನ್ ಅಲ್ಲಿ ಮೆಸೇಜ್ ಹೋಗ್ತಲೆ, ಅವನ ಮುಖ ಹೇಗಿರುತ್ತೋ ಊಹಿಸ್ಕೊಂಡು ನಂಗೆ ನಗೆ ಬರುತ್ತೆ. ಅಂದುಕೊಳ್ಳುತ್ತಾ ಇರುವಾಗ ಸಾಯಂಕಾಲ 4 ಗಂಟೆಗೆ ಕೈಗಳಲ್ಲಿ ದೊಡ್ಡ ದೊಡ್ಡ ಚೀಲಗಳ ಜೊತೆ ಅತ್ತೆ ಸೊಸೆಯರು ಮನೆಯಲ್ಲಿ ಕಾಲಿಡ್ತಾರೆ. ಹಾಲಲ್ಲಿ ಟಿವಿ ನೋಡ್ತಾ ಇರುವ ಪ್ರಸಾದ್ ರಮೇಶ್ ಅವರನ್ನು ಅವರ ಕೈಯಲ್ಲಿರುವ ದೊಡ್ಡ ಚೀಲಗಳಂತ ಕವರನ್ನು ನೋಡಿ ಬೆಚ್ಚಿ ಬೀಳುತ್ತಾರೆ. ಏನ್ ಶಾರದಾ, ನೀವಿಬ್ಬರು ಶಾಪಿಂಗಿಗೆ ಹೋದ್ರಾ, ಇಲ್ಲ ಅಂದ್ರೆ ಶಾಪ್ ಎಲ್ಲ ಕೊಂಡ್ಕೊಂಡು ಇಲ್ಲಿಗೆ ತಗೊಂಬಂದ್ರ? ಆ ಕವರ್ ನೋಡ್ತಾ ಇದ್ರೆ ನನಗೆ ಬೆವರು ಬರ್ತಾ ಇದೆ. ಅಂತ ಮಾತ್ ಯಾಕ್ರಿ ಅಂದ್ರಿ? ನಿಮ್ಮ ಸೊಸೆ ನಾನು ಎಷ್ಟೋ ಉಳಿತಾಯ ಮಾಡ್ಕೊಂಡು ಡಿಸ್ಕೌಂಟ್ ಎಲ್ಲಿ ಹೆಚ್ಚಾಗಿದೆಯೋ ಹುಡುಕಿ ಮತ್ತೆ ಕೇವಲ 10 ಸೀರೆ ತಗೊಂಡಿವಿ, ಇದೇ ಅದು ಎಂದು ಶಾರದಾ ಆ ಕವರ್ಗಳು ಸೋಫಾ ಮೇಲೆ ಇಡುತ್ತಾಳೆ. ಏನೋ 10 ಸೀರೆನಾ? ಏನ್ ಅನಾಮಿಕ ಇದೆಲ್ಲ?
ಆಫರ್ ಅಂತಲೇ ಹಾಗೆ ಮೈ ಮೇಲ್ ಬೀಳ್ತಾರ. ನಿಜಕ್ಕೂ ನನ್ ಕಾರ್ಡ್ ಹೇಳ್ದ್ಯಾ ಇಲ್ವಾ? ಅಪ್ಪನ ಅಕೌಂಟ್ ಉಪಯೋಗಿಸಿದ್ರ? ಬಿಲ್ ಎಷ್ಟಾಯ್ತು? ನನ್ಗೇನು ಮೆಸೇಜೇ ಬರ್ಲಿಲ್ಲ ಫೋನ್ಗೆ. ನೀನು ಗಾಬರಿ ಆಗ್ಬೇಡ ರಮೇಶ್, ದೊಡ್ಡದಾಗಿ ಏನೂ ಆಗಿಲ್ಲ. ₹1,00,000 ಬಿಲ್ ಆದ್ರೆ ಆಷಾಢಂ ಆಫರ್ ಇಂದ ಬಹಳ ಡಿಸ್ಕೌಂಟ್ ಬರ್ತಾ ಇತ್ತು. ಎಷ್ಟು ಸೇವ್ ಮಾಡಿದ್ವಿ ಗೊತ್ತಾ? ನಿಜಕ್ಕೂ ಬಿಲ್ ಎಷ್ಟಾಯ್ತು ಸರಿಯಾಗಿ ಹೇಳಮ್ಮ ತಾಯಿ, ನನ್ನ ಎದೆ ನಿಲ್ಲೋ ಹಾಗಿದೆ. ಏನು ಅಂದ್ರೆ ಹಾಗೆ ಆಯಾಸ ಪಡ್ಬೇಡ್ರಿ, ಕೇವಲ 25,000 ಆಯ್ತು ಅಷ್ಟೇ. 10 ಸೀರೆ 25,000ಕ್ಕೆ ಬಂತು. ನಾನೇನು 9,000 ಇಟ್ಟು ರೇಷ್ಮೆ ಸೀರೆ ತಗೊಂಡೆ ಗೊತ್ತಾ? 25,000ನಾ? ನನ್ನ ಒಂದು ತಿಂಗಳ ಪೆನ್ಷನ್ ಎಲ್ಲ ಗೋವಿಂದ. ರಮೇಶು, ನಿನ್ನ ಕಾರ್ಡ್ ಉಪಯೋಗಿಸಿದ್ರು ಏನೋ? ಇಲ್ಲಪ್ಪ, ನನ್ನ ಕಾರ್ಡ್ ಬೆಳಿಗ್ಗೆನೆ ಬ್ಲಾಕ್ ಮಾಡಿದ್ದೆ ನಾನು. ಅಂದ್ರೆ ಇವರು ಉಪಯೋಗಿಸಿದ್ದು ನಿನ್ನ ಡೆಬಿಟ್ ಕಾರ್ಡ್. ನನ್ನ ಮೊಬೈಲ್ಗೆ ಏನಕ್ಕೆ ಮೆಸೇಜ್ ಬರುತ್ತೆ? ನೀವು ಒಂದ್ಸಲ ನಿಮ್ ಫೋನ್ ಚೆಕ್ ಮಾಡಿ. ಇದು ಅನ್ಯಾಯ ಶಾರದಾ. ಆಗ್ಲೇ ನನ್ನ ಅಕೌಂಟ್ ಇಂದ 25,000 ಕಟ್ ಆದಾಗೆ ಮೆಸೇಜ್ ಬಂದಾಗ ನಾನು ನಂಬಲಿಲ್ಲ. ನಾನು ಯಾರೋ ಸೈಬರ್ ಫ್ರಾಡ್ ಅವರು ಹ್ಯಾಕ್ ಮಾಡಿದಾರೆ ಅಂದ್ಕೊಂಡೆ. ಆದ್ರೆ ನಿಜವಾದ ಹ್ಯಾಕರ್ಸ್ ನೀವೇ ಅಂತ ನನ್ಗೀಗ ಅರ್ಥವಾಯ್ತು. ಭಲೆ ಕಣ್ರಿ, ನೀವು ಸುಮ್ನೆ ಫೀಲ್ ಆಗ್ಬೇಡಿ. ಆಷಾಢ ತಿಂಗಳೆಲ್ಲ ನಾವು ಈ ಹೊಸ ಸೀರೆ ಉಟ್ಕೊಂಡು ಮನೇಲಿ ಆ ಕಡೆ ಈ ಕಡೆ ತಿರುಗ್ತಾ ಇದ್ರೆ ಆ ಕಳೆನೆಯೇ ಬೇರೆ. ಆ ಅಂದದ ಮುಂದೆ 25,000 ಲೆಕ್ಕನ ಏನು? ಆಷಾಢದಲ್ಲಿ ಅತ್ತೆ ಸೊಸೆರು ದೂರವಾಗಿದ್ರೆ ಆ ಕಳೆ ಬೇರೆ ಆಗಿತ್ತು. ಅನಗತ್ಯವಾಗಿ ಇಬ್ರನ್ನು ಒಟ್ಟಿಗೆ ಇಟ್ಟು ಈ ಮನೇಲಿ ತಪ್ಪು ಮಾಡಿದ್ವಿ ಅಪ್ಪ. ಹತ್ರವಿದ್ದು ಇಬ್ರು ಸೇರಿ ನಮ್ಮ ಜೇಬನ್ನ ಕತ್ತರಿಸಿದ್ರು. ಫೀಲ್ ಆಗ್ಬೇಡಿ ರಮೇಶ್, ಈ ಶಾಪಿಂಗ್ ಸಂತೋಷದಿಂದ ಈ ದಿನ ರಾತ್ರಿಗೆ ನಿಮಗಿಷ್ಟವಾದ ಪನ್ನೀರ್ ಬಟರ್ ಮಸಾಲಾ ಬಟರ್ ನಾನ್ ಸ್ವಯಂ ಆಗಿ ನಾನೇ ಮಾಡ್ತೀನಿ. ಮತ್ತೆ ನನ್ಗಮ್ಮ, ನನಗ್ ಕೂಡ ಪನ್ನೀರೇನೋ ಮಾಡು. ನಿಮಗೆ ನೆನ್ನೆಯ ಹಾಗಲಕಾಯಿ ಗೊಜ್ಜು ಮಿಕ್ಕಿದೆ, ಅದೇ ಬಿಸಿ ಮಾಡಿ ಕೊಡ್ತೀನಿ. ಶಾಪಿಂಗಿಗೆ ದುಡ್ಡು ಕೇಳ್ತಾಳೆ ಅಷ್ಟೆಲ್ಲ ಎದೆ ಹಿಡ್ಕೊಂಡ್ರಲ್ಲ. ಹಾಗಲಕಾಯಿ ತಿಂದ್ರೆ ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲ್ಗೆ ಬರುತ್ತೆ. ಬಾ ನಮಿಕಾ, ನಾವು ಒಳಗಡೆಗೆ ಹೋಗಿ ಸೀರೆ ಉಟ್ಕೊಂಡು ಟ್ರಯಲ್ ನೋಡೋಣ. ಹಾಗೆ ಹೇಳಿ ಇಬ್ಬರು ನಗುತ್ತಾ ಸೀರೆಗಳ ಕವರ್ ತೆಗೆದುಕೊಂಡು ಒಳಗಡೆಗೆ ಹೋಗುತ್ತಾರೆ. ಪ್ರಸಾದ್ ರಮೇಶ್ ಒಬ್ಬರ ಮುಖನೊಬ್ಬರು ನೋಡ್ಕೊಂಡು, ಹೆಂಗಸರ ಶಾಪಿಂಗ್ ಮುಂದೆ ಗಂಡಸರ ಜಯಬು ಯಾವಾಗ್ಲೂ ಸೋತು ಹೋಗಲೇಬೇಕು ಎಂದು ನಗುತ್ತಾರೆ. ಹಾಗೆ ಆಷಾಢ ಮಾಸ ಅತ್ತೆ ಸೊಸೆರ ಶಾಪಿಂಗ್ ಇಂದ ಶುರುವಾಗಿ ಪ್ರಸಾದ್ ರಮೇಶರ ಜೇಬನ್ನ ಖಾಲಿ ಮಾಡುತ್ತಾ ಆ ಮನೆಯಲ್ಲಿ ಸುಖ ಸಂತೋಷದಿಂದ ನಗುವಿಂದ ವರ್ಧಿಸುತ್ತದೆ. ಈ ಹೊಸ ರೀತಿಯ ಅತ್ತೆ ಸೊಸೆರು ಆಷಾಢದಲ್ಲಿ ದೂರದಲ್ಲಿರುವುದು ಪಕ್ಕದಲ್ಲಿಟ್ಟು ಒಟ್ಟಾಗಿ ಶಾಪಿಂಗ್ ಮಾಡ್ತಾ ಹೊಸ ಟ್ರೆಂಡ್ ಸೃಷ್ಟಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಗ್ರಾಮದಲ್ಲಿರುವ ಬೆಟ್ಟದ ಮೇಲೆ ದಟ್ಟವಾದ ಕಪ್ಪನೆಯ ಮೋಡಗಳು ಹಬ್ಬಿರುತ್ತದೆ. ನೋಡುತ್ತಾ ಇರುವಾಗಲೇ ಆಕಾಶಕ್ಕೆ ತೂತು ಬಿದ್ದ ಹಾಗೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ. ತಣ್ಣನೆಯ ಗಾಳಿ ಅಡಿಗೆ ಮನೆ ಕಿಟಕಿಯೊಳಗಿಂದ ಪ್ರವೇಶಿಸುತ್ತಾ ಮನೆಯೊಳಗಿರುವ ಬಿಸಿಯನ್ನು ಹರಿಸುತ್ತದೆ. ಆ ದಿನ ಆ ತಣ್ಣನೆಯ ಸಾಯಂಕಾಲದ ವೇಳೆ ಪ್ರಸಾದ್ ಹಾಲ್ನಲ್ಲಿರುವ ಈಸಿ ಚೇರ್ ಅಲ್ಲಿ ಕೂತ್ಕೊಂಡು ಹೊರಗಡೆ ಬೀಳ್ತಾ ಇರುವ ಮಳೆಯನ್ನ ನೋಡ್ತಾ ಇರ್ತಾನೆ. ಪಕ್ಕದಲ್ಲಿಯ ಶಾರದಾ ಚಳಿಗೆ ಸ್ವಲ್ಪ ನಡುಗುತ್ತಾ ಕೈಯನ್ನು ಉಜ್ಜಿಕೊಳ್ಳುತ್ತಾ ಬಂದು ಕೂತ್ಕೋತಾಳೆ. ಏನು ಅಂದ್ರೆ ಹೊರಗಡೆ ನೋಡಿದ್ರ ಮಳೆ ಹೇಗೆ ಬೀಳ್ತಾ ಇದೆ? ಚಳಿಗೆ ಮೂಳೆ ಕೊರಿತಾ ಇದೆ ರೀ, ನರ ನರಗಳು ನಡುಗಿಸ್ತಾ ಇದೆ. ಇಂತಹ ಸಮಯದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರೂ ಹೊಟ್ಟೆಲಿ ಬಿದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಲ್ವಾ? ಈ ತಣ್ಣಗಿರೋದಕ್ಕೆ ಮನಸ್ಸೇನಕ್ಕೋ ಸುಮ್ನಿರ್ತಾ ಇಲ್ಲ ರೀ. ಹೌದು ಶಾರದಾ, ವಾತಾವರಣ ನಿಜವಾಗಿ ಬಹಳ ತಣ್ಣಗಿದೆ. ನಾನಂತೂ ಸ್ವಲ್ಪ ಶುಂಠಿ ಯಾಲಕ್ಕಿ ಹಾಕಿದ ಬಿಸಿ ಬಿಸಿ ಟೀ ಕುಡಿಯೋಣ ಅಂದ್ಕೊಂಡೆ. ಆದ್ರೆ ನಿನ್ ಮುಖ ನೋಡ್ತಾ ಇದ್ರೆ ಆ ಟೀಗಿಂತ ದೊಡ್ಡ ಪ್ಲಾನೇ ಹಾಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಿನ್ನ ಕಣ್ಣಿನಲ್ಲಿ ಏನೋ ಒಂದು ರುಚಿಕರವಾದ ಅಡಿಗೆ ಕುಣಿತಾ ಇರೋ ಹಾಗಿದೆ. ಟೀ ಅಲ್ಲ, ಉಪ್ಪಿನಕಾಯಿ ಅಲ್ಲ. ನನ್ಗೇನಕ್ಕೋ ಈ ದಿನ ಮನಸ್ಸು ಆಸೆ ಪಡ್ತಾ ಇದೆ. ಬಿಸಿ ಬಿಸಿಯಾಗಿ ಎಣ್ಣೆಯಿಂದ ಈಗಲೇ ತೆಗೆದ ಚೆನ್ನಾಗಿ ಕರಿದ ಉಬ್ಬಿದ ಪೂರಿಗಳು, ಅದ್ರ ಜೊತೆ ಘಾಟಾದ ಬಾಯಲ್ಲಿ ಹಾಕಿದ್ರೆ ಕರಗಿ ಹೋಗುವ ಮಟನ್ ಕರಿ ಅದ್ಕೊಂಡ್ ತಿಂದ್ರೆ ಹಬ್ಬ, ಅದು ಎಷ್ಟು ಅದ್ಭುತವಾಗಿರುತ್ತ ಅಲ್ವಾ? ಈ ಮಳೆಗೆ ಆ ಬಿಸಿ ಪೂರಿಗೆ ಸಾಟಿ ಇಲ್ಲ ರೀ. ಆಲೋಚನೆ ಅಂತೂ ತುಂಬಾ ಚೆನ್ನಾಗಿದೆ ಶಾರದಾ. ಕೇಳ್ತಾ ಇದ್ರೇನೆ ನನ್ ಬಾಯಲ್ಲಿ ಜೊಲ್ಲು ರಸ ಹರಿತಾ ಇದೆ. ಆದ್ರೆ ಈ ಕುಂಭದ್ರೋಣ ಮಳೆಯಲ್ಲಿ ಹೊರಗೆ ಹೋಗಿ ಮಟನ್ ತರೋದು ಯಾರು? ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ ಹೊರತು ಈ ಮಿಂಚು ಗುಡುಗು ಸಿಡಿಲುಗಳಲ್ಲಿ ಹೊರಗಡೆ ಯಾರಾದ್ರೂ ಕಾಲಿಡ್ತಾರಾ? ಆಗಲೇ ದೊಡ್ಡ ಮಗ ರಮೇಶ್ ಕೈಯಲ್ಲಿ ಒದ್ದೆಯಾಗದೆ ಗಟ್ಟಿಯಾಗಿ ಹಿಡಿದುಕೊಂಡ ಒಂದು ಕವರ್ ಜೊತೆ ಒಳಗಡೆಗೆ ಬರ್ತಾನೆ. ಅವನ ಬಟ್ಟೆ ಸ್ವಲ್ಪ ಒದ್ದೆಯಾಗಿರುತ್ತದೆ, ಮುಖದಲ್ಲಿ ಮಾತ್ರ ವಿಜಯ ಸಾಧಿಸಿದ ನಗು ಇರುತ್ತೆ. ಏನಪ್ಪಾ, ನಿಮ್ಮ ದೊಡ್ಡ ಮಗನ ಬಗ್ಗೆ ನಿಮಗೆ ಇನ್ನೂ ಪೂರ್ತಿಯಾಗಿ ಗೊತ್ತಿಲ್ವಾ? ಮೋಡ ಕವಿದಾಗ್ಲೇ ಅನ್ಕೊಂಡೆ ಈ ದಿನ ಅಮ್ಮ ಖಚಿತವಾಗಿ ಏನೋ ಒಂದು ವೆರೈಟಿ ಕೇಳ್ತಾಳೆ ಅಂತ. ಅದ್ರಲ್ಲಿಯೂ ಈ ಮಳೆ ಬೀಳ್ತಾ ಇದ್ರೆ ಅಮ್ಮನ ಮನಸ್ಸು ಸುಮ್ನೆ ಇರಲ್ಲ ಅಂತ ನಂಗೆ ಮೊದ್ಲೇ ಗೊತ್ತು. ಅದಕ್ಕೆ ಮೊದ್ಲೇ ಓಡೋಡಿ ಹೋಗಿ ತಾಜಾ ಮಟನ್ ತಗೊಂಡ್ಬಂದಿದ್ದೀನಿ. ಬಿಸಿ ಬಿಸಿ ಕರಿಗಾಗಿ ಫ್ರೆಶ್ ಮಟನ್. ಹೇಯ್ ರಮೇಶು, ನಿಜವಾಗಿ ನೀನ್ ನನ್ನ ಹೊಟ್ಟೆಲೆ ಹುಟ್ಟಿದ್ಯಾ ಕಣೋ. ನನ್ನ ಮನಸ್ಸಲ್ಲಿ ಏನಿದೆಯೋ ನಿಂಗೆ ಮೊದ್ಲೇ ಗೊತ್ತಾಗಿ ಹೋಯ್ತು. ಅಮ್ಮನ ಹೊಟ್ಟು ತಣ್ಣಗಿರ್ಬೇಕು ಅಂತ ಆಸೆ ಪಡುವ ಮಗ ಕಣೋ ನೀನು. ಸರಿ,
ಮಟನ್ ಅಂತೂ ಬಂದ್ರು ಮತ್ತು ಇದನ್ನ ಮಾಡೋದು ಯಾರು? ಮೂವರು ಸಸ್ಯರು. ಈ ದಿನ ಅಡಿಗೆ ಜವಾಬ್ದಾರಿ ಯಾರದ್ದು? ಒಬ್ರು ಮಾಡಿದ್ರೆ ಇನ್ನೊಬ್ರಿಗೆ ಹಿಡ್ಸಲ್ವಲ್ಲ. ಅಲ್ಲಿಗೆ ಬರ್ತಾ ಇದೀನಿ. ಮೂವರು ಸಸ್ಯರು 3 ವಿಭಿನ್ನ ಪ್ರಾಂತ್ಯದಿಂದ ಬಂದಿದ್ದಾರೆ. ದೊಡ್ಡ ಸಸ್ಯ ಅನಾಮಿಕಂದು ಆಂಧ್ರ ಕೊನೆಸೀಮೆ, 2ನೇ ಸಸ್ಯ ಅವನಿದ್ದು ತೆಲಂಗಾಣ ಕರೀಂನಗರ, 3ನೇ ಸಸ್ಯ ಅಂಜಲಿದೇನೋ ರಾಯಲಸೀಮೆ. ಅವರವರ ಪದ್ಧತಿ ಅವರದ್ದು, ಅವರವರ ರುಚಿ ಅವರದ್ದು. ಈ ದಿನ ಮೂವರ ಮಧ್ಯ ಒಂದು ಚಿಕ್ಕ ಅಡಿಗೆ ಪಂದ್ಯ ಇಟ್ರೆ ಹೇಗಿರುತ್ತೆ ಅಂತೀರಾ? ಪಂದ್ಯನ? ಈ ವಯಸ್ಸಲ್ಲಿ ನಿನಗೆ ತಮಾಷೆ ಏನು ಶಾರದಾ? 3 ಅಡಿಗೆ ಮನೆಯಲ್ಲಿ ಜಗಳವಾಡದೇ ಇದ್ರೆ ಸಾಕು. ಒಬ್ರ ಮಸಾಲೆ ಒಬ್ರು ಬದಲಾಯಿಸ್ಕೊಂಡು ಗಲಾಟೆ ಮಾಡ್ತಾರೆ ಏನೋ. ಜಗಳ ಯಾಕೆ ಆಡ್ತಾರೆ ರೀ? ಇದು ಪ್ರೇಮದಿಂದ ಕೂಡಿದ ಪೈಪೋಟಿ. ಯಾರ ಕೈಯಲ್ಲಿ ಎಷ್ಟು ರುಚಿ ಇದೆಯೋ ನೋಡೋಣ. ನಮ್ಮ ಸೊಸೆಯರ ನೈಪುಣ್ಯವನ್ನು ಪರೀಕ್ಷಿಸಲಿಕ್ಕೆ ಇದಕ್ಕಿಂತ ಒಳ್ಳೆ ಸಮಯ ಸಿಕ್ಕಲ್ಲ. 3 ಅಡಿಗೆ ಆಸ್ವಾದಿಸೋಣ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ 3 ಸಸ್ಯರನ್ನು ಹಾಲ್ಗೆ ಕರೆಯುತ್ತಾಳೆ. ಅನಾಮಿಕಾ ಶಾಂತವಾಗಿ ಪದ್ಧತಿಯಿಂದ ನಡ್ಕೊಂಡು ಬರ್ತಲೇ ಅವನಿ ತನ್ನ ಫೋನಲ್ಲಿ ಏನೋ ಅಡಿಗೆ ವಿಚಾರವನ್ನು ನೋಡುತ್ತಾ ಪಕ್ಕದಲ್ಲಿಟ್ಟು ಬರುತ್ತಾಳೆ. ಅಂಜಲಿ ಚಳಿಗೆ ಶಾಲನ್ನು ಹೊದ್ದುಕೊಂಡು 3 ಅತ್ತೆ ಮುಂದೆ ಎದುರಾಗಿ ನಿಲ್ಲುತ್ತಾರೆ. ಸೊಸೆಂದ್ರೆ ಹೊರಗಡೆ ಮಳೆ ನೋಡಿದಿರಲ್ಲ? ನಿಮ್ಮ ಮಾವಂಗೂ ನಂಗೂ ಬಿಸಿ ಬಿಸಿಯಾಗಿ ಪೂರಿ ಮಟನ್ ಕರಿ ತಿನ್ಬೇಕು ಅನಿಸ್ತಾ ಇದೆ. ಮತ್ತೆ ನಿಮ್ಮ ಭಾವನವರು ತಾಜಾ ಮಟನ್ ಕೂಡ ತಂದಿದ್ದಾರೆ. ಹಾಗೆ ಅತ್ತೆ, ನಾನು ಈಗಲೇ ಅಡಿಗೆ ಮನೆಗೆ ಹೋಗಿ ಪೂರಿ ಹಿಟ್ಟು ಕಲಿಸ್ತೀನಿ. ಮಟನ್ ಕೂಡ ಶುಭ್ರ ಮಾಡಿ ನಿಧಾನವಾಗಿ ಅಡಿಗೆ ಶುರು ಮಾಡ್ತೀನಿ. ಒಳ್ಳೆ ಆಂಧ್ರ ಪದ್ಧತಿಯಲ್ಲಿ ಮಾಡ್ತೀನಿ. ನಿಲ್ಲಕ್ಕ, ಅತ್ತೆ ಏನೋ ಹೇಳ್ತಾ ಇದ್ದಾರೆ. ಕೇವಲ ಸಾಧಾರಣವಾಗಿ ಅಡಿಗೆ ಮಾಡುವಂತ ಅಲ್ವಲ್ಲ ಅತ್ತೆ. ನಿಮ್ಮ ಕಣ್ಣಲ್ಲಿ ಏನೋ ಪ್ಲಾನ್ ಕಾಣಿಸ್ತಾ ಇದೆ. ಹೌದು ಅವನಿ, ಈ ದಿನ ಅಡಿಗೆಯಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಇದೆ. ನಿಮ್ಮ ಮೂವರಿಗೂ ಮಟನ್ ಅನ್ನ ಸಮಾನಾಗಿ ಹಂಚಿಕೊಡ್ತೀನಿ. ಅನಾಮಿಕಾ ಏನೋ ಆಂಧ್ರ ಶೈಲಿಯಲ್ಲಿ, ಅವನಿ ನೀನೇನೋ ತೆಲಂಗಾಣ ಶೈಲಿಯಲ್ಲಿ, ಅಂಜಲಿ ರಾಯಲಸೀಮೆ ಶೈಲಿಯಲ್ಲಿ ಅಡಿಗೆ ಮಾಡಬೇಕು. ಪೂರಿಗಳು ಮಾತ್ರ ಎಲ್ರಿಗೂ ಸಮಾನವಾಗಿ ಬಿಸಿ ಬಿಸಿಯಾಗಿ ಮಾಡೋಣ. ಯಾರ ಮಟನ್ ಕರಿ ರುಚಿ ಅದ್ಭುತವಾಗಿದೆಯೋ, ನಮ್ಮ ಮನಸ್ಸನ್ನು ಗೆಲ್ಲುತ್ತಾರೆಯೋ ಅವರಿಗೆ ನನ್ನ ಹತ್ರದಿಂದ ಒಂದು ಪ್ರತ್ಯೇಕವಾದ ಬೆಲೆ ಬಾಳುವ ಬಹುಮಾನವಿರುತ್ತೆ. ರಾಯಲಸೀಮಾ ಶೈಲಿ ಏನೋ ಘಾಟಾಗಿ ಖಾರಕ್ಕೆ ಹೆಸರುವಾಸಿಯತ್ತೆ. ನಮ್ಮ ಖಾರದ ಏಟಿಗೆ ಈ ಚಳಿ ಓಡ್ ಹೋಗ್ಬೇಕು ಅಷ್ಟೇ. ಪಂದ್ಯ ಅಂತಲೇ ನನಗಿನ್ನೂ ಉತ್ಸಾಹ ಬಂತು. ಕಡಪದ ಖಾರದ ರುಚಿ ಈ ದಿನ ಮಾವ ಹಿಂಗೆ ತೋರಿಸ್ಲೇಬೇಕು. ನೋಡೋಣ ಅಂಜಲಿ, ತೆಲಂಗಾಣ ಕರಿ ಮಟನ್ ಕರಿ ರುಚಿ ನೋಡ್ಬೇಕು ಹೊರತು ಬಾಯಲ್ಲಿ ಎಳ್ಳು ರಸ ಹರಿಯುತ್ತೆ. ಬಗಾರ ಸುವಾಸನೆಯಿಂದೆ ಕರಿ ಮೆಣಸಿನ ಖಾರದಿಂದ ಅಡಿಗೆ ಮಾಡಿದ್ರೆ ಅತ್ತೆ ನನಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ. ನಮ್ಮ ಕರೀಂನಗರ ಅಡಿಗೆ ಮುಂದೆ ಏನಾದ್ರೂ ಸರಿ ಹೋಗುತ್ತಾ? ನಿಮ್ಮಿಬ್ಬರ ಉತ್ಸಾಹ ಚೆನ್ನಾಗಿದೆ ತಂಗಿಯದ್ರೆ, ಆದ್ರೆ ಆಂಧ್ರ ಸಂಪ್ರದಾಯದ ಅಡಿಗೆಯಲ್ಲಿರುವ ಆ ತುಪ್ಪದ ಸುವಾಸನೆ ನಿಧಾನವಾಗಿ ಮಾಂಸಕ್ಕೆ ಮಸಾಲ ಹಚ್ಚಿ ಬೇಯಿಸುವ ಪದ್ಧತಿಯ ಮುಂದೆ ಯಾವ್ದಾದ್ರೂ ನಿಲ್ಲುತ್ತಾ? ಅತ್ತೆಗೆ ಯಾವ ರುಚಿ ಹಿಡಿಸುತ್ತೋ ಅಡಿಗೆ ಮಾಡಿದ ಮೇಲೆ ಅವರೇ ಹೇಳ್ತಾರೆ. ಸಹನೆನೆ ಅಡಿಗೆಗೆ ನಿಜವಾದ ರುಚಿ ಕೊಡುತ್ತೆ. ಶಬಾಷ್, ನಿಮ್ಮ ಮೂವರ ನಂಬಿಕೆ ನನಗೆ ತುಂಬಾ ಹಿಡಿಸಿದೆ. ಅಡಿಗೆ ಮನೆಗೆ ಹೋಗಿ ನಿಮ್ಮ ಸ್ಟೈಲ್ ಅಲ್ಲಿ ಮಸಾಲೆ ಸಿದ್ಧ ಮಾಡ್ಕೊಳ್ಳಿ. ನಾವು ಹಾಲಲ್ಲಿ ಕೂತ್ಕೊಂಡು ಆ ಸುವಾಸನೆಗಾಗಿ, ನಿಮ್ಮ ಅಡಿಗೆ ಜೋರಿಗಾಗಿ ಎದುರು ನೋಡ್ತಾ ಇರ್ತೀವಿ. ಹಾಗನ್ನುತ್ತಲೇ ಅಡಿಗೆ ಮನೆ 3 ಭಾಗವಾಗಿ ಬದಲಾಗಿ ಹೋಗುತ್ತದೆ. ಒಂದು ಕಡೆ ಅನಾಮಿಕಾ ಈರುಳ್ಳಿಯನ್ನು ಎಷ್ಟು ಸಹನೆಯಿಂದ ಸಣ್ಣಗೆ ಹಚ್ಚುತ್ತಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸ್ವಯಂ ಕಲ್ಲಲ್ಲಿ ಹಾಕಿ ರುಬ್ತಾ ಇರ್ತಾಳೆ. ಮತ್ತೊಂದು ಕಡೆ ಅವನಿ ಧನಿಯಾ, ಲವಂಗ, ಕರಿಮೆಣಸೆ, ಗಸಗಸೆಗಳನ್ನ ಒಲೆ ಮೇಲೆ ಡ್ರೈ ರೋಸ್ಟ್ ಮಾಡುತ್ತಾ ಆ ಸುವಾಸನೆಯನ್ನ ಮನೆಯೆಲ್ಲ ಹರಡಿಸುತ್ತಾಳೆ. ಇನ್ನೊಂದು ಕಡೆ ಅಂಜಲಿ ಕೆಂಪನೆಯ ಖಾರದ ಪುಡಿ, ಹಣ್ಣು ಮೆಣಸಿನಕಾಯಿಯನ್ನು ಕಲ್ಲಲ್ಲಿ ಹಾಕಿ ರುಬ್ತಾ ಇರ್ತಾಳೆ. ಮಕ್ಕಳು 3 ಅಡಿಗೆ ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಮೂಗು ತುರಿಸಿಕೊಳ್ಳುತ್ತಾ ಈ ಅಡಿಗೆ ವೈಭವವನ್ನು ನೋಡ್ತಾ ಇರ್ತಾರೆ. ಏನವರು ಅಡಿಗೆ ಮನೆಯಲ್ಲಿ ನೋಡ್ತಾ ಇದ್ರೆ ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೀತಾ ಇರೋ ಹಾಗಿದೆ. ಈ ಕಡೆ ನೋಡಿದ್ರೆ ಧನಿಯಾ ಸುವಾಸನೆ ಮೂಗ್ ಎಳಿತಾ ಇದೆ, ಆ ಕಡೆ ನೋಡಿದ್ರೆ ಖಾರ ಹಾಗೆ ಕಣ್ಣಲ್ಲಿ ನೀರು ತರಿಸ್ತಾ ಇದೆ. ಹೌದು ಅಣ್ಣಯ್ಯ, ಅಂಜಲಿ ಖಾರನ ರುಬ್ತಾ ಇದ್ರೆ ಇಲ್ಲಿಗೆ ಮೂಗು ತುರಿತಾ ಇದೆ. ಸೀನೇನೋ ನಿಲ್ತಾನೆ ಇಲ್ಲ. ಈ ದಿನ ಅಪ್ಪನ ಪರಿಸ್ಥಿತಿ ಏನೋ ಅನ್ನಿಸ್ತಾ ಇದೆ. ಈ ಖಾರನ ಅವರು ತಡ್ಕೋಬಲ್ಲರ? ನೀವಿಬ್ಬರು ಬಾಯಿ ಮುಚ್ಕೊಂಡು ನಿಶಬ್ದವಾಗಿರಿ. ಅನಾಮಿಕಾ ಅಡಿಗೆ ನೋಡಿದ್ದೀರಾ? ಎಷ್ಟು ಪ್ರಶಾಂತವಾಗಿ ಪದ್ಧತಿಯಾಗಿ ಮಾಡ್ತಾ ಇದ್ದಾಳೆ. ಈ ಎಣ್ಣೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬಿರಿಯಾನಿ ಸೊಪ್ಪು, ಶಾಜೀರ ಹಾಕಿ ನಿಧಾನವಾಗಿ ಈರುಳ್ಳಿನ ಹುರಿತಾ ಇದ್ದಾಳೆ. ಅಡಿಗೆ ಅಂದ್ರೆ ಸಹನೆಯಿಂದ ಮಾಡ್ಬೇಕು. ಹಡಾಹುಡಿ ಮಾಡಿದ್ರೆ ರುಚಿ ಕೆಟ್ಟು ಹೋಗುತ್ತೆ. ಭಾವನವ್ರೆ, ನಿಮ್ಮ ಹೆಂಡತಿಗೆ ಸಪೋರ್ಟ್ ಮಾಡೋದು ಚೆನ್ನಾಗಿರುತ್ತೆ ಹೊರತು ನಮ್ಮ ಕರೀಂನಗರ ಕಾಟ ತಗಲಿದ್ರೆ ಅತ್ತೆ ಸಂತೋಷವಾಗ್ಬೇಕು. ಸುರೇಶ್, ಸ್ವಲ್ಪ ನಿಂತಿದ್ದು ಸಾಕು ಹೊರತು ಆ ಕೊಬ್ಬರಿ ಚೂರು ಸ್ವಲ್ಪ ಪುದೀನ ಕೊಡ್ತೀಯಾ? ಇಲ್ಲೋಡು ಬಂದೆ. ಪಂದ್ಯದಲ್ಲಿ ನಂಗೆ ನಿನ್ನ ಪೂರ್ತಿ ಸಹಾಯ ಸಹಕಾರ ಇರುತ್ತೆ. ಆನ್ಲೈನ್ ನಲ್ಲಿ ಯಾವ್ದಾದ್ರು ಹೊಸ ಮಟನ್ ಡಿಶ್ ಟಿಪ್ಸ್ ಬೇಕಾ ಅವನಿ? ಸ್ಪೆಷಲ್ ಗ್ರೇವಿ ಟ್ರಿಕ್ಸ್ ಏನಾದ್ರು ನೋಡಿ ಹೇಳು ಅಂತೀಯಾ? ಅಗತ್ಯವಿಲ್ಲ. ನನ್ನ ಮೆದುಳೆ ಒಂದು ದೊಡ್ಡ ರೆಸಿಪಿ ಬುಕ್. ಈ ದಿನ ಕರಿಮೆಣಸಿನ ಪುಡಿ, ತುರಿದ ಗರಂ ಮಸಾಲೆ ಪೇಸ್ಟ್ ಹಾಕಿ
ಗಟ್ಟಿಯಾಗಿರುವ ಗ್ರೇವಿ ತಯಾರು ಮಾಡ್ತೇನೆ. ಪೂರಿ ಚೂರು ತುಂಬಿ ಅದರಲ್ಲಿ ಅದ್ದಿದರೆ ಬೆಣ್ಣೆ ಹಾಗೆ ಜಾರಿ ಹೋಗ್ಬೇಕು ಅಷ್ಟೇ. ಆ ರುಚಿಗೆ ಅತ್ತೆ ಫ್ಲಾಟ್ ಆಗಿ ಹೋಗ್ಬೇಕು. ಅರುಣ್, ನೀನಾದ್ರೂ ನನಗೆ ಸಹಾಯ ಮಾಡು. ಆ ಕೆಂಪು ಮೆಣಸಿನಕಾಯಿನ ಸ್ವಲ್ಪ ಕಲ್ಲಿನಲ್ಲಿ ಹಾಕಿ ಸ್ವಲ್ಪ ಕುಟ್ಟಿ ಕೊಡು. ಮಿಕ್ಸಿಲಿ ಹಾಕಿದ್ರೆ ಆ ಕಲ್ಲಿನ ಖಾರಕ್ಕಿರುವ ಅಸಲಾದ ರುಚಿ ಬರೋದಿಲ್ಲ. ನಮ್ಮ ರಾಯಲಸೀಮಾ ಮಟನ್ ಕರಿಯಲ್ಲಿ ಕಲ್ಲಿನ ಖಾರ ಹಾಕಿದ್ರೆ ನಿಜವಾದ ಮಜಾ. ರುಬ್ಬದ ಈ ಚಳಿಯಲ್ಲಿ ನನ್ನಿಂದಾಗಲ್ಲಪ್ಪ. ಖಾರ ಕಣ್ಣಲ್ಲಿ ಬಿದ್ರೆ ದಿನವೆಲ್ಲ ಅಳ್ಬೇಕು. ನಾನು ದೂರದಿಂದ ಕೇವಲ ನಿನ್ನನ್ನು ಎನ್ಕರೇಜ್ ಮಾತ್ರ ಮಾಡಬಲ್ಲೆ ಅಷ್ಟೇ. ಅಂಜಲಿ, ಅಷ್ಟು ಘಾಟ್ ಆಗಿದ್ರೆ ಅತ್ತೆ ತಿನ್ನೋಕಾಗತ್ತಾ? ಅವರಿಗೆ ವಯಸ್ಸಾಗಿದೆ ಅಲ್ವಾ, ಗಂಟ್ಲು ಉರಿಯುತ್ತೆ, ಹೊಟ್ಟೆಯಲ್ಲಿ ಉರಿ ಬರುತ್ತೆ. ಸ್ವಲ್ಪ ನೋಡಿ ಹಾಕಮ್ಮ. ಅಯ್ಯೋ ಅಕ್ಕ, ರಾಯಲಸೀಮಾ ಅಡಿಗೆಯಲ್ಲಿ ಕೇವಲ ಖಾರನೇ ಅಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಗಟ್ಟಿಯಾದ ಕೊಬ್ಬರಿ ಹಾಲು, ಗೋಡಂಬಿ ಪೇಸ್ಟ್ ಕೂಡ ಹಾಕ್ತಿವಿ. ಅದು ಘಾಟನ್ನ ಸಮ ಮಾಡಿ ಅದ್ಭುತವಾದ ಘಮ್ ಅನ್ನುವ ರುಚಿ ಕೊಡುತ್ತೆ. ತಿಂತಾ ಇದ್ರೆ ಕಣ್ಣೀರು ಬರ್ಲೇಬೇಕು ಹೊರತು ಮನಸ್ಸೇನು ಇನ್ನು ತಿನ್ಬೇಕು ಅನ್ಸುತ್ತೆ. ಅದೇ ನಮ್ಮ ರಾಯಲಸೀಮಾ ಅಡಿಗೆ ಪ್ರತ್ಯೇಕತೆ. ನಿಜಾನೇ, ಯಾರ ಸ್ಟೈಲ್ ಅವ್ರದೇ. ನಾನಂತೂ ಈ ದಿನ ನಮ್ಮ ಸಾಂಪ್ರದಾಯ ಆಂಧ್ರ ಮಟನ್ ಕರಿಯಿಂದ ಸ್ವಲ್ಪ ಗೋಂಗೂರ ಹಾಕಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ. ಹುಳಿ ಹುಳಿಯಾಗಿ ಖಾರವಾಗಿದ್ದು ಗೋಂಗೂರ ಮಟನ್ ಪೂರಿಯೊಳಗೆ ಅದ್ಭುತವಾದ ಕಾಂಬಿನೇಷನ್. ಅತ್ತೆಗೆ ಕೂಡ ಹುಳಿ ಅಂದ್ರೆ ಇಷ್ಟ ಅಲ್ವಾ ಅಂತ ಮಾಡ್ತಾ ಇದ್ದೀನಿ. ಅಬ್ಬೋ, ಗೋಂಗೂರ ಮಟನ್ನ ಅಕ್ಕ, ನೀನು ಬಹಳ ಬುದ್ಧಿವಂತ ಪ್ಲಾನ್ ಹಾಕಿದ್ಯಾ. ಅತ್ತೆ ಬಲಹೀನತೆನೇ ಎಳಿತಾ ಇದ್ಯಾ, ಆದ್ರೆ ನನ್ ಮಟನ್ ಅಲ್ಲಿ ಹಾಕುವ ಪ್ರತ್ಯೇಕವಾದ ಗರಂ ಮಸಾಲೆ ವಾಸನೆ ನೋಡಿ ಈಗ್ಲೇ ಮನೆಯಲ್ಲೇ ಹೇಗೆ ವ್ಯಾಪಿಸ್ತಾ ಇದೆಯೋ. ಪಕ್ಕದ ಬೀದಿವರೆಗೂ ನನ್ನ ಕರಿ ವಾಸನೆ ಹೋಗ್ಲೇಬೇಕು ಮತ್ತೆ. ಹಾಗೆ ಅಂದುಕೊಳ್ಳುತ್ತಾ ಅಡಿಗೆ ಮನೆಯಲ್ಲಿ ಪಾತ್ರೆಗಳ ಶಬ್ದ, ಸೌಟಿನ ಶಬ್ದ, ತರತರದ ಮಸಾಲೆಯ ವಾಸನೆ ಗಾಳಿಯಲ್ಲಿ ಕಲೆತು ಹೋಗುತ್ತದೆ. 3 ಒಲೆಗಳ ಮೇಲೆ 3 ವಿಭಿನ್ನ ಪ್ರಾಂತದ ಮಟನ್ ಕರಿ ಘಮಘಮ ಅಂತ ಕುದೀತಾ ಇರುತ್ತೆ. ಹೊರಗಡೆ ಮಳೆ ಮತ್ತಷ್ಟು ಜೋರಾಗುತ್ತದೆ. ಕಿಟಕಿ ಗಾಜಿನ ಮೇಲೆ ನೀರಿನ ಹನಿಗಳು ಬೀಳ್ತಾ ಇದ್ರೆ ಒಳಗಡೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಅನಾಮಿಕಾ ಪೂರಿ ಕರಿತಾ ಇರ್ತಾಳೆ. ಆಗ ಹಾಲಲ್ಲಿ ದೊಡ್ಡ ಡೈನಿಂಗ್ ಟೇಬಲ್ ಸಿದ್ಧವಾಗುತ್ತದೆ. ಟೇಬಲ್ ಮಧ್ಯದಲ್ಲಿ ಬಿಸಿ ಬಿಸಿಯಾಗಿ ಉಬ್ಬಿರುವ ಪೂರಿಗಳ ಬುಟ್ಟಿ ಆವಿ ಕಕ್ತಾ ಇರುತ್ತದೆ. ಅದರ ಸುತ್ತಲೂ 3 ಬೇರೆ ಬೇರೆ ಮಣ್ಣಿನ ಪಾತ್ರೆಯಲ್ಲಿ 3 ಪ್ರಾಂತದ ಮಟನ್ ಕರಿಗಳು ಕೂತಿರುತ್ತದೆ. ಶಾರದಾ ಪ್ರಸಾದರು ಕುರ್ಚಿಯಲ್ಲಿ ಕೂತಿರ್ತಾರೆ. ಮಕ್ಕಳು 3 ಪಕ್ಕದಲ್ಲಿ ನಿಂತ್ಕೊಂಡು ಹಸುವೆಯಿಂದ ಜೊಲ್ಲು ರಸ ನುಂಗ್ತಾ ಇರ್ತಾರೆ. ಸೊಸೆಯರು 3 ತಮ್ಮ ತೀರ್ಪಿಗಾಗಿ ವಿನಯದಿಂದ ನಿಂತಿರ್ತಾರೆ. ಶಾರದಾ, ನನ್ಗಂತೂ ಹಸುವೆ ಸಾಯಿಸ್ತಾ ಇದೆ. ಈ 3 ಪಾತ್ರೆಯಿಂದ ಬರ್ತಾ ಇರುವ ವಿಭಿನ್ನವಾದ ಸುವಾಸನೆ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಅರ್ಧ ತುಂಬ ಹೋಗಿದೆ. ಇನ್ನು ತಡ ಮಾಡೋದು ಯಾಕೆ ಹೇಳು, ಬಡ್ಸು ಅಂತ ಹೇಳು. ನನ್ನಿಂದ ಆಗ್ತಾ ಇಲ್ಲ. ಏನು ಅಂದ್ರೆ ನಿಲ್ರಿ, ಪಂದ್ಯ ಅಂದ್ರೆ ಕೆಲವು ನಿಯಮವಿರುತ್ತೆ. ಒಂದು ಪದ್ಧತಿಯಿಂದ ರುಚಿ ನೋಡ್ಬೇಕು. ಮೊದಲು ನಾವು 3ನೇ ಸೊಸೆ ಅಂಜಲಿ ಮಾಡಿದ ರಾಯಲಸೀಮಾ ಮಟನ್ ಕರಿ ರುಚಿ ನೋಡೋಣ. ಅಂಜಲಿ, ಬಡ್ಸು ತಾಯಿ. ಹಾಗೆ ಅತ್ತೆ, ತಗೊಳ್ಳಿ. ಕೆಂಪನಿಯ ಕಲ್ಲಿನ ಖಾರದಿಂದ ಗೋಡಂಬಿ ಪೇಸ್ಟು ಕೊಬ್ಬರಿ ಹಾಲಿನಿಂದ ಸೇರಿ ಮಾಡಿದ ಕಡಪ ಸ್ಪೆಷಲ್ ಘಾಟಾದ ಮಟನ್ ಕರಿ. ಹಾಗೆ ಅನ್ನುತ್ತಲೇ ಶಾರದಾ ಪೂರಿ ಚೂರನ್ನು ತೆಗೆದು ಕೆಂಪನೆಯ ಗ್ರೇವಿಯಲ್ಲಿ ಮುಳುಗಿಸಿ ಚೂರಿನ ಜೊತೆಗೆ ಬಾಯಿಗೆ ಹಾಕಿಕೊಳ್ಳುತ್ತಾಳೆ. ಪ್ರಸಾದ್ ಕೂಡ ಒಂದು ಚೂರನ್ನು ಬಾಯಲ್ಲಿ ಹಾಕುತ್ತಾನೆ. ಅಬ್ಬಾ, ಬಾಯಲ್ಲಿ ಇಡ್ತಲೆ ಖಾರ ಜುಮ್ಮನತೆ. ಆದ್ರೆ ತಕ್ಷಣ ಆ ಕೊಬ್ಬರಿ ಹಾಲು ಗೋಡಂಬಿತನದಿಂದ ಬಂದ ಸಿಹಿಯಿಂದ ಆ ಘಾಟನ್ನು ನುಂಗಿಸಿ ಗಮ್ ಅಂತ ರುಚಿ ಬಂತಮ್ಮ. ಈ ಚಳಿಗೆ ಬಿಸಿ ಬಿಸಿ ಘಾಟಾದ ಕರಿ ತಿಂತಾ ಇದ್ರೆ ಮೈಯಲ್ಲಿ ಚಳಿ ಎಗರಿ ಹೋಗಿ ಬೆವರು ಬರ್ತಾ ಇದೆ. ತುಂಬಾ ಅದ್ಭುತವಾದ ಬ್ಯಾಲೆನ್ಸ್ ಮಾಡಿದ್ಯಾ ಅಂಜಲಿ. ಹೌದು ಅಂಜಲಿ, ಈ ಕರಿ ತಿಂತಾ ಇದ್ರೆ ನನ್ನ ಶೀತ ಈಗ್ಲೇ ಓಡ್ ಹೋಯ್ತು ಅನ್ಸುತ್ತೆ. ಘಾಟಿದ್ರು ಗಂಟ್ಲಿಗೆ ಹಾಯಾಗಿದೆ. ಬಹಳ ಅದ್ಭುತವಾಗಿ ಮಾಡಿದ್ಯಾ ತಾಯಿ. ಧನ್ಯವಾದಗಳು ಮಾವಯ್ಯ. ಥ್ಯಾಂಕ್ಸ್ ಅತ್ತೆ. ಸರಿ, ಈಗ ಏನೋ 2ನೇ ಸೊಸೆ ಅವನಿ ಮಾಡಿದ್ದ ತೆಲಂಗಾಣ ಕರೀಂನಗರ ಶೈಲಿಯ ಮಟನ್ ಕರಿ ರುಚಿ ನೋಡೋಣವಾ. ಅವನಿ, ಬಡ್ಸಮ್ಮ. ತಗೊಳ್ಳಿಯತ್ತೆ. ಸ್ಪೆಷಲ್ ಗರಂ ಮಸಾಲ, ತುರಿದ ಗಸಗಸೆ, ಕರಿ ಮೆಣಸಿನ ಪುಡಿಯಿಂದ ಮಾಡಿದ ತೆಲಂಗಾಣ ನಾಟಿಯ ಕರಿ ಮಟನ್ ಕರಿ. ಹಾಗೆ ಅನ್ನುತ್ತಲೇ ಶಾರದಾ ಪ್ರಸಾದರು ಮತ್ತೊಂದು ಬಿಸಿ ಪೂರಿಯಿಂದ ಅವನಿ ಅಡಿಗೆಯನ್ನ ರುಚಿ ನೋಡುತ್ತಾರೆ. ಆ ಮಸಾಲೆಯ ಘಾಟಿಗೆ ಪ್ರಸಾದ್ ತಲೆ ತೂಗುತ್ತಾನೆ. ಓ ಅಬ್ಬಾ, ಇದ್ರ ರುಚಿ ಪೂರ್ತಿಯಾಗಿ ಡಿಫ್ರೆಂಟ್ ಆಗಿದೆ. ಧನಿಯಾ ಮೆಣಸಿನ ಕಾಟು ಗಂಟಲಲ್ಲಿ ಬಹಳ ಹಿಡಿಸ್ತಾ ಇದೆ ಅಮ್ಮ. ಆ ಮಸಾಲೆಯಲ್ಲಿ ಪ್ರತಿ ಚೂರಿಗೂ ತುಂಬಾ ಚೆನ್ನಾಗಿ ಹಿಡಿಸಿದೆ ಅನ್ಕೋತೀನಿ. ಚೂರಂತೂ ಮೆತ್ತಗಿದೆ, ಬಹಳ ರುಚಿಯಾಗಿದೆ. ಅವನಿ ಮೆಣಸಿನ ರುಚಿ ಅದ್ಭುತ ಅಂದ್ಕೋ. ಹೌದು ಶಾರದಾ, ಈ ಗಟ್ಟಿ ಗ್ರೇವಿ ಪೂರಿ ಜೊತೆ ಬಹಳ ಸೆಟ್ ಆಗಿದೆ. ನಿಜವಾದ ತೆಲಂಗಾಣ ನಾಟಿ ಕೋಳಿಯ ರುಚಿ, ಬಗಾರೆ ಸುವಾಸನೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರಲ್ಲಿ. ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ. ಎಸ್, ನನ್ನ ಕಷ್ಟ ವೃಥ ಆಗಲಿಲ್ಲ. ಥ್ಯಾಂಕ್ ಯು ಅತ್ತೆ. ಮಾವಯ್ಯ, ನಿಮ್ ಕೂಡ ಥ್ಯಾಂಕ್ಸ್. ಇನ್ನು ಕಡೆಯದಾಗಿ ನಮ್ಮ ದೊಡ್ಡ ಸೊಸೆ ಅನಾಮಿಕಾ ಮಾಡಿದ ಆಂಧ್ರ ಗೋಂಗೂರ ಮಟನ್ ಕರಿ. ಅನಾಮಿಕಾ, ಬಡಿಸು ತಾಯಿ. ಹಾಗೆ ಅತ್ತೆ, ಬಿಸಿ ಬಿಸಿ ಪೂರಿ ಜೊತೆ ನಿಧಾನವಾಗಿ ತುಪ್ಪದಲ್ಲಿ ಬೇಯಿಸಿದ ಈ ಗೋಂಗೂರ ಮಟನ್ ರುಚಿ ಕೂಡ ನೋಡಿ.
ಹಾಗೆ ಅನ್ನುತ್ತಲೇ ಶಾರದಾ ಬಹಳ ಶ್ರದ್ಧೆಯಿಂದ ಪೂರಿಯ ಚೂರಿನಿಂದ ಗೊಂಗೂರ ಮಟನ್ ಗ್ರೇವಿಯನ್ನು ಮೆತ್ತನೆಯ ಚೂರನ್ನು ಸೇರಿಸಿಕೊಂಡು ಬಾಯಲ್ಲಿ ಇಟ್ಕೋತಾಳೆ. ಅವರ ಮುಖದಲ್ಲಿ ಒಂದು ವಿಲಕ್ಷಣವಾದ ತೀರಲಾರದ ತೃಪ್ತಿ ಕಾಣಿಸುತ್ತದೆ. ಪ್ರಸಾದ್ ಕೂಡ ನಿಶಬ್ದದಿಂದ ರುಚಿಯನ್ನು ಆಸ್ವಾದಿಸುತ್ತಾನೆ. ಓಹೋ ಅನಾಮಿಕಾ, ಎಷ್ಟು ಅದ್ಭುತನೋ! ಗೋಂಗೂರ ಹುಳಿ, ಮಟನ್ ಖಾರ, ಆ ತುಪ್ಪದ ಸುವಾಸನೆ ಇವೆಲ್ಲ ಸೇರಿ ನಾಲಿಗೆ ಮೇಲೆ ಒಂದು ಹೊಸ ರುಚಿ ಪ್ರಪಂಚವನ್ನೇ ಶುರು ಮಾಡಿದೆ ಅಂದ್ಕೋ. ಮಾಂಸನ ಎಷ್ಟು ಚೆನ್ನಾಗಿ ಬೇಯಿಸಿದೆಯೇನೋ, ಬಾಯಲ್ಲಿ ಇಡ್ತಲೇ ಬೆಣ್ಣೆ ಹಾಗೆ ಕರ್ಗಿ ಹೋಗ್ತಾ ಇದೆ ಅಮ್ಮ. ಪೂರಿ ಜೊತೆ ಈ ಗೋಂಗೂರ ಹುಳಿ ಕಾಂಬಿನೇಷನ್ ನಿಜಕ್ಕೂ ನಾನು ಊಹಿಸಲೇ ಇಲ್ಲ. ನಿಜವಾಗಿ ಅದ್ಭುತ ಸೃಷ್ಟಿಸುತ್ತೀಯ ಅನಾಮಿಕಾ. ನಿನ್ನ ಕೈಯಲ್ಲಿ ಯಾವುದೋ ಮಂತ್ರ ಇದೆ ಅಮ್ಮ. ಶಾರದಾ, ನೀನು ಹೇಳಿದ್ದು 100% ನಿಜ. ಅನಾಮಿಕ ಮಾಡಿದ ಅಡಿಗೆಯಲ್ಲಿ ಒಂದು ಪ್ರತ್ಯೇಕವಾದ ಅನುಭೂತಿ ಇದೆ. ಎಷ್ಟು ತಿಂದ್ರೂ ಇನ್ನೂ ತಿನ್ಬೇಕು ಅನ್ನಿಸ್ತಾ ಇದೆ. ಸಾಂಪ್ರದಾಯ ರುಚಿಗೆ ಪರಾಕಾಷ್ಠೆ ಇದು. ಈ ಮಳೆಗೆ, ಆ ಪೂರಿಗಳಿಗೆ ಈ ಗೋಂಗೂರ ಮಟನ್ ಅಮೃತದ ಹಾಗೆ ಸರಿ ಹೋಗಿದೆ. ನೋಡಿದ್ಯೋ ಸುರೇಶ್, ಅನಾಮಿಕ ಅಡಿಗೆ ಏಟು ಹೇಗಿದೆಯೋ, ಅಮ್ಮ ಅಪ್ಪ ಹೇಗೆ ಸಂತೋಷ ಪಡ್ತಾ ಇದ್ದಾರೋ. ದೊಡ್ಡತನ ಅಂದ್ರೆ ಸುಮ್ಮನೆ ಬರೋದಿಲ್ಲ ಮತ್ತೆ. ಒಪ್ಕೊಳ್ಳಬೇಕು ಅಣ್ಣಯ್ಯ, ಅತಿಗೆ ಮಾಡಿದ ಗೊಂಗೂರ ರುಚಿ, ಆ ಸುವಾಸನೆ ಬೇರೆ ಲೆವೆಲ್ ಅಲ್ಲಿ ಇದೆ. ನನಗೂ ಹಸುವೆ ತಡಿಲಾರ್ದೆ ಇದೆ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಸ್ವಲ್ಪ ಹೊತ್ತು ಆಲೋಚಿಸಿ ಒಳಗಡೆಗೆ ಹೋಗಿ ತನ್ನ ರೂಮಿನಲ್ಲಿರುವ 3 ಅಂದವಾದ ಬೆಳ್ಳಿ ಬಳೆಯ ಜೊತೆಯನ್ನು ತರುತ್ತಾಳೆ. ಟೇಬಲ್ ಹತ್ರಕ್ಕೆ ಬಂದು 3 ಸೊಸೆಯರನ್ನ ಹತ್ರಕ್ಕೆ ಕರೀತಾಳೆ. ಸೊಸೆಂದ್ರೆ, ಈ ದಿನ ನಿಮ್ಮ 3 ಅಡಿಗೆ ತಿಂದ ಮೇಲೆ ನನ್ನ ಮನಸ್ಸು ತುಂಬಾ ಸಂತೋಷ ಪಡ್ತಮ್ಮ. ಅಡಿಗೆ ಮಾಡೋದು ಬೇರೆ, ಪ್ರೇಮದಿಂದ ಮಾಡೋದು ಬೇರೆ. ನಿಮ್ಮ 3 ಅಡಿಗೆಯಲ್ಲಿಯೂ ನನಗೆ ಆ ಪ್ರೇಮ ಕಾಣಿಸ್ತು. ಅಂಜಲಿ ಮಾಡಿದ ರಾಯಲಸೀಮಾ ಮಟನ್ ನಲ್ಲಿ ಚುರುಕುತನವನ್ನು ತುಂಬಿದ್ರೆ, ಅವನಿ ಮಾಡಿದ ತೆಲಂಗಾಣ ಮಟನ್ ಅಂತೂ ನಮಗೆ ಇನ್ನೂ ಸಂತೋಷ ಕೊಡ್ತು. ಮತ್ತೆ ವಿಜೇತ ಯಾರು ಅತ್ತೆ? ವಿಜೇತದ ಬಗ್ಗೆ ಹೇಳ್ಬೇಕು ಅಂದ್ರೆ ದೊಡ್ಡ ಸೊಸೆ ಅನಾಮಿಕ ಮಾಡಿದ ಗೋಂಗೂರ್ ಮಟನ್ ಕರಿ ಈ ದಿನ ವಾತಾವರಣಕ್ಕೆ, ನಮ್ಮ ರುಚಿಗೆ ಅತ್ಯಂತ ಅದ್ಭುತವಾದ ರುಚಿ ಕೊಡ್ತಮ್ಮ. ಅವಳ ಅನುಭವ, ಸಹನೆ ಆ ಅಡಿಗೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತು. ಅದಕ್ಕೆ ಈ ದಿನ ಅನಾಮಿಕ ನನ್ನ ಹತ್ತಿರದಿಂದ ಪ್ರತ್ಯೇಕವಾದ ಪ್ರಶಂಸೆ ಹೊಂದುತ್ತಾ ಇದ್ದಾಳೆ. ಹಾಗೆ ಅನ್ನುತ್ತಲೇ ಶಾರದಾ ಅನಾಮಿಕಳ ಕೈಗೆ ಬೆಳ್ಳಿ ಬಳೆಗಳನ್ನ ತೊಡಿಸುತ್ತಾ, ಇದು ನಿನಗಾಗಿನೇ ಅನಾಮಿಕಾ, ತುಂಬಾ ಧನ್ಯವಾದಗಳತ್ತೆ. ನಿಮ್ಮ ಮೆಚ್ಚುಗೆ ಹೊಂದುವುದೇ ನನಗೆ ಒಂದು ದೊಡ್ಡ ಬಹುಮಾನ. ಅಂದ್ರೆ ನನ್ನ 3 ಸೊಸೆಯರು ನನಗೆ ಸಮಾನನೇ. ಅಂಜಲಿ, ಅವನಿ ಕೂಡ ಎಷ್ಟೋ ಕಷ್ಟಪಟ್ಟು ಅದ್ಭುತವಾದ ರುಚಿನ ಕೊಟ್ಟಿದ್ದೀರಾ. ಅದಕ್ಕೆ ನಿಮ್ಮ 3 ನನ್ನ ಪ್ರೇಮ ಪೂರ್ವಕವಾದ ಬಹುಮಾನ ಎಂದು ಅನ್ನುತ್ತಾ ಶಾರದಾ ಮಿಕ್ಕ 2 ಕೂಡ ಬೆಳ್ಳಿ ಬಳೆಯನ್ನು ಕೊಡಿಸುತ್ತಾಳೆ. ಥ್ಯಾಂಕ್ಸ್ ಅತ್ತೆ, ನೀವು ತುಂಬಾ ಒಳ್ಳೆಯವರು ಅತ್ತೆ. ಸರಿ, ನಿಮ್ಮ ಬಹುಮಾನದ ಪರ್ವ ಪೂರ್ತಿ ಆಯ್ತಲ್ಲ, ಇನ್ನು ನಮಗ್ ಕೂಡ ಹಸುವೆ ಆಗ್ತಾ ಇದೆ. ಎಲ್ರು ಸೇರಿ ಕೂತ್ಕೊಂಡು ಈ ಮಳೆಯಲ್ಲಿ ಬಿಸಿ ಬಿಸಿ ಪೂರಿಗಳು, ಈ 3 ರೀತಿಯ ಮಟನ್ ಕರಿಯನ್ನ ಆಸ್ವಾದಿಸೋಣ ಹೊರತು ಬನ್ನಿ. ಹಾಗೆ ಹೊರಗೆ ಮಳೆ ಬೀಳ್ತಾನೆ ಇರುತ್ತದೆ, ತಣ್ಣನೆಯ ಗಾಳಿ ಬೀಸ್ತಾನೆ ಇರುತ್ತದೆ. ಆದ್ರೆ ಪ್ರಸಾದನ ಮನೆಯಲ್ಲಿ ಮಾತ್ರ ಬಿಸಿ ಬಿಸಿ ಮಟನ್ ಪೂರಿಯ ಘಾಟು, ಕುಟುಂಬ ಸಭ್ಯರ ನಗು, 3 ಸೊಸೆಯರ ಐಕ್ಯತೆ ಆ ಮನೆಯನ್ನು ಒಂದು ಸ್ವರ್ಗವಾಗಿ ಬದಲಾಯಿಸಿರುತ್ತದೆ. ಅನಾಮಿಕಾ ತನ್ನ ಕೈ ಅಡಿಗೆಯಿಂದ ಅತ್ತೆಯ ಮನಸ್ಸನ್ನು ಗೆದ್ದು ವಾರಗಿತ್ಯರನ್ನು ಒಂದು ಮಾಡಿ ಆ ಕುಟುಂಬದಲ್ಲಿ ಸುಖ ಸಂತೋಷದ ಬೆಳಕನ್ನು ತುಂಬುತ್ತಾಳೆ. ಆ ದಿನದಿಂದ ಆ 3 ಸೊಸೆಯರು ಮತ್ತಷ್ಟು ಪ್ರೇಮದಿಂದ, ಒಗ್ಗಟ್ಟಿನಿಂದ ಕಲಿತು ಬೆರೆತು ಜೀವನ ಸಾಗಿಸುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.